ಹೇಗೆ ನಡೆಯುತ್ತೆ ಈ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದ್ರ ಕುತೂಹಲ ನಿಮಗಿರಬಹುದು. ಸೊ ರಾಜ್ಯಾದ್ಯಂತ ಈ ಸಮೀಕ್ಷೆ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಟೋಟಲ್ ಆಗಿ 60 ಪ್ರಶ್ನೆಗಳನ್ನು ನಿಮಗೆ ಅಂದರೆ ಜನರಿಗೆ ಕೇಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ. ಸರ್ಕಾರ ನೇಮಿಸ್ತಾ ಇರುವಂತಹ ಸದಸ್ಯರು ಮಾಡ್ತಾರೆ. ಜಾತಿ ಸಮೀಕ್ಷೆಯ ಪ್ರಶ್ನಾವಳಿ ಹಾಗಾದರೆ ಹೇಗಿದೆ ಗೊತ್ತಾ? ಯಾವ್ಯಾವ ಪ್ರಶ್ನೆಗಳು ತೂರಿ ಬರಬಹುದು ನಮಗೆ ಅನ್ನೋ ಕುತೂಹಲಕ್ಕೆ ಉತ್ತರ ಇದೆ. ಒಟ್ಟು 60 ಪ್ರಶ್ನೆ ಇದೆ ಅಂತ ಹೇಳಿದ್ವಿ. ಸೊ ಪಬ್ಲಿಕ್ ಟಿವಿಯಲ್ಲಿ 60 ಪ್ರಶ್ನೆಗಳ ಸಮೀಕ್ಷೆಯ ಪಟ್ಟಿ ನಾವು ಹೇಳ್ತಾ ಇದ್ದೀವಿ. 60 ಪ್ರಶ್ನೆಗಳು ಇರುವಂತಹ 48 ಪುಟಗಳ ಪ್ರಶ್ನಾವಳಿ ಸಮೀಕ್ಷೆಯ ಪುಸ್ತಕದಲ್ಲಿ ಅಡಕವಾಗಿರುವ ಅಂಶಗಳು ಏನು, ಯಾವುದಕ್ಕೆ ನೀವು ಹೇಗೆ ಉತ್ತರ ಕೊಡಬೇಕು, ಅದಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಧರ್ಮದ ವಿಚಾರ ನಿಮ್ಮ ಆಯ್ಕೆ, ಜಾತಿ ವಿಚಾರ ಹೇಳೋದು ನಿಮ್ಮ ಆಯ್ಕೆ. ಜಾತಿ ವಿಚಾರವನ್ನು ಹೇಳಲೇಬಾರ್ದು ಅಂತ ನಿರ್ಧಾರ ಮಾಡಿದ್ರು ಅದಕ್ಕೂ ಒಂದು ಅವಕಾಶ ಇದೆ. ಟೋಟಲ್ ಆಗಿ ಯಾವ್ಯಾವ ಕಾಲಮ್ನಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳಿದ್ದಾವೆ ಅನ್ನೋದನ್ನು ಹೇಳ್ತೀವಿ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಲಾಸ್ಟ್ ಟೈಮು ಕಾಂತರಾಜು ವರದಿ ಆಯೋಗ ಏನಿತ್ತು, ಆ ಆಯೋಗ ಸರಿಯಾಗಿ ನಮ್ಮ ಉಪಜಾತಿಗಳನ್ನು ನಮೂದಿಸಿಲ್ಲ ಅನ್ನೋದು ಒಂದು ಆರೋಪ ಇತ್ತು. ಹಾಗಾದರೆ ಜಾತಿ ಸಂಬಂಧಿತ ಪ್ರಮುಖ 5 ಪ್ರಶ್ನೆಗಳು ಯಾವುವು ಅದನ್ನು ನೋಡೋದಾದರೆ, ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಧರ್ಮವನ್ನು ನೀವು ಫಾಲೋ ಮಾಡ್ತೀರಿ ಅಂತ ಕೇಳ್ತಾರೆ. ಬಂದಂತಹ ಜನ ನಿಮ್ಮ ಮನೆ ಮುಂದೆ ಬಂದವರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಜಾತಿ ಯಾವುದು ಅಂತ ಕೇಳ್ತಾರೆ. ಧರ್ಮ, ಜಾತಿ ಮತ್ತು ಉಪಜಾತಿಗಳನ್ನು ಹೇಳೋದಕ್ಕೆ ಬಯಸಿದ್ರೆ ಅದನ್ನು ನಮೂದಿಸ್ಬೋದು. ಜಾತಿಗೆ ಇರುವ ಇನ್ನಿತರೆ ಸಮಾನಾರ್ಥಕ ಹೆಸರುಗಳು ಏನಾದರೂ ನಿಮಗೆ ಗೊತ್ತಿದೆಯಾ, ಯಾವುದು ಈ ಜಾತಿಗೆ ಇನ್ನೇನಾದರೂ ಕರಿತೀರಾ ನೀವು ಅಂತ ಕೇಳ್ತಾರೆ. ಜಾತಿ ಪ್ರಮಾಣ ಪತ್ರವನ್ನು ನೀವು ಪಡೆದಿದ್ದೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಇದ್ದರೆ ಹೌದು ಅಂತ ನಮೂದಿಸಿ. ತಗೊಂಡಿಲ್ಲ ಅಂತ ಅಂದರೆ ಏನಕ್ಕೆ ಅನ್ನೋದನ್ನು ಹೇಳಿದರೆ ಮುಗೀತು ಅಷ್ಟೇ. ಇವೆಲ್ಲವೂ ಕೂಡ ನಿಮ್ಮ ಆಯ್ಕೆ. ಪ್ರಶ್ನೆಗಳಿಗೆ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಜಾತಿಗೆ ಸಂಬಂಧಪಟ್ಟಂತೆ ನೀವು ಉತ್ತರ ಕೊಡೋದಕ್ಕೆ ಬಯಸಿದ್ರೆ ಹೇಳಬಹುದು. ಇದು ಏನಕ್ಕೆ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಡೇಟಾ ಮುಂದೆ ಪೊಲಿಟಿಕಲ್ ಡೈನಾಮಿಕ್ಸ್ ಚೇಂಜ್ ಆಗೋದಕ್ಕೂ ಅವಕಾಶ ಇದೆ. ಆರ್ಥಿಕವಾಗಿ ನಿಮ್ಮ ಸ್ಥಿತಿಗತಿ, ನಿಮ್ಮ ಸಮಾಜದ ಸ್ಥಿತಿಗತಿಯನ್ನು ಅರಿಯೋದಕ್ಕೂ ಅವಕಾಶ ಇದೆ. ಸೊ ಕರೆಕ್ಟಾಗಿ ಉತ್ತರ ಕೊಡಿ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಲಾಸ್ಟ್ ಟೈಮು ಈ ಕಾಂತರಾಜು ಆಯೋಗದ ವರದಿ ತಂದಾಗ ಅಥವಾ ಅವ್ರು ಸಮೀಕ್ಷೆ ಮಾಡಿದಾಗ ಬಹುತೇಕ ಜನ ಹೇಳ್ತಾ ಇದ್ದಿದ್ದು, ನಮ್ಮ ಉಪಜಾತಿಯ ಹೆಸರನ್ನು ಇಲ್ಲಿ ಸೇರಿಸೇ ಇಲ್ಲ, ನಮ್ಮ ಜಾತಿಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಇನ್ಫಾರ್ಮೇಷನ್ ಅವ್ರು ಕೊಡಲೇ ಇಲ್ಲ, ಸರಿಯಾಗಿ ಸಮೀಕ್ಷೆಗೆ ಬಂದವ್ರ ಹತ್ರನೇ ಮಾಹಿತಿ ಇರಲಿಲ್ಲ ಅಂತೆಲ್ಲ ವಿಪರೀತವಾದ ವಿರೋಧ ಇತ್ತು. ಈ ಸಲ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಇವ್ರು ಮಾಡ್ತಾ ಇದ್ದಾರೆ, ಮಧುಸೂದನ್ ನಾಯಕ್ ಅವರ ಆಯೋಗ ಮಾಡ್ತಾ ಇದೆ, ಯಾವ್ಯಾವ ರೀತಿ ಈ ಸಮೀಕ್ಷೆ ನಡೆಯುತ್ತೆ ಅಂತ? ಮಮತಾ ಹೆಗ್ಡೆ, ಈ ಹಿಂದೆ ಸಾಕಷ್ಟು ಗೊಂದಲಗಳಿತ್ತು, ಜೊತೆಗೆ ಜನರಿಗೂ ಕೂಡ ಅಸಮಾಧಾನ ಇತ್ತು. ಸರಿಯಾದಂತಹ ರೀತಿಯಲ್ಲಿ ಜಾತಿ ಗಣತಿ ನಡೆದಿರಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈ ಹಿಂದೆ ಏನು ಲೋಪದೋಷಗಳಾಗಿತ್ತು ಅದು ಯಾವುದು ಕೂಡ ಈ ಬಾರಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ 48 ಪುಟಗಳನ್ನು ಒಳಗೊಂಡಂತಹ ಒಂದು ಬುಕ್ಲೆಟನ್ನು ರೆಡಿ ಮಾಡಿದ್ದಾರೆ. ಅದರಲ್ಲಿ ಸುಮಾರು 60 ಪ್ರಶ್ನೆಗಳು ಕೂಡ ಇದ್ದಾವೆ. ಇದರಲ್ಲಿ ಜಾತಿ, ಉಪಜಾತಿ, ಜೊತೆಗೆ ಆದಾಯದ ವರಮಾನ ಎಷ್ಟು, ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ ಅನ್ನುವಂಥದ್ದು. ಒಂದೊಮ್ಮೆ ಹೊಂದಿದ್ರೆ ಅದರ ವಾರ್ಷಿಕ ವರಮಾನ ಕೂಡ ಅದರಲ್ಲಿ ಉಲ್ಲೇಖ ಆಗುತ್ತೆ. ಸೊ ಈ ರೀತಿಯ ಸುಮಾರು 60 ಪ್ರಶ್ನೆಗಳನ್ನು ಅದರಲ್ಲಿ ನಮೂದು ಮಾಡಲಾಗಿದೆ. ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನು ಕೊಡಲೇಬೇಕು ಅನ್ನುವಂಥದ್ದೇನಿಲ್ಲ. ಸೊ ಯಾರು ಈ ಒಂದು ಜಾತಿ ಗಣತಿಯಲ್ಲಿ ಪಾಲ್ಗೊಳ್ತಾರೆ, ಸೊ ಅವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು, ಕೆಲವರು ಕೊಡದೇ ಇರಬಹುದು. ಆದರೆ ಈ ಒಂದು ಗಣತಿಯನ್ನು ಮಾಡುವಂತಹ ಸಿಬ್ಬಂದಿಗಳಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವ್ರಿಗೂ ಕೂಡ ಟ್ರೈನ್ ಅಪ್ ಅನ್ನ ಮಾಡಲಾಗಿದೆ. ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒ ಅವರು ಕೂಡ ಈಗ ಪೂರ್ವಭಾವಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಹೇಳಿದ್ದಾರೆ, ಪ್ರತಿಯೊಂದು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಸೊ ಇದರಲ್ಲಿ ಯಾರು ಭಾಗಿಯಾಗ್ತಾರೆ ಈ ಗಣತಿಯಲ್ಲಿ ಅವ್ರಿಗೆ ಯಾವುದೇ ಗೊಂದಲಗಳು ಕೂಡ ಇರಬಾರ್ದು. ನೀವು ಮನೆ ಮನೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು 5 ನಿಮಿಷ ಅವ್ರಿಗೆ ವಿವರಣೆಯನ್ನು ಮಾಡಿ ಸೊ ಅವ್ರಿಗೆ ತಿಳಿಸಿ ಹೇಳಿ, ಆನಂತರ ಅವರಿಗೆ ಮನಸ್ಸಿಗೆ ಏನನ್ನ ನಮೂದು ಮಾಡಬೇಕು ಅಂತ ಅನ್ಸುತ್ತೋ ಅವುಗಳನ್ನು ನಮೂದು ಮಾಡ್ತಾರೆ. ಸೊ ಮೊದಲು ಅವರಿಗೆ ಬುಕ್ಲೆಟನ್ನು ಕೊಟ್ಟು ಆನಂತರ ಅವರಿಗೆ ಮಾಹಿತಿಯನ್ನು ಹಂಚಿದ ಬಳಿಕ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಆದರೆ ಒಂದಂತೂ ಸ್ಪಷ್ಟ, ಈ ಹಿಂದೆ ಆಗಿರುವಂಥ ಲೋಪದೋಷಗಳು, ಎಡವಟ್ಟುಗಳು, ಜೊತೆಗೆ ಒಂದಿಷ್ಟು ಜನರಿಗೆ ಗೊಂದಲಗಳು ಸೃಷ್ಟಿಯಾಗಿತ್ತು. ಅದು ಯಾವುದೂ ಕೂಡ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸುಮಾರು 60 ಪ್ರಶ್ನೆಗಳನ್ನು ಸೇರಿಸಿ ಯಾವುದೂ ಕೂಡ ಗೊಂದಲ ಆಗದೇ ಇರುವಂಥ ನಿಟ್ಟಿನಲ್ಲಿ ಸ್ಪಷ್ಟತೆಯನ್ನು ಈ ಹಲವು ಕಾಲಂಗಳಲ್ಲಿ ಕೂಡ ಸೇರಿಸಲಾಗಿದೆ. ಆಲ್ ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.